మీరు పాయ వేస్తే ఎట్లా పాయకు మందు కదా పాయ ಡಿಜಿಟಲ್ ಸರ್ವೆ ಎಲ್ಲೂ ನಾವು ತ್ರಾಸ ಕೊಡಬೇಡ ಏನು ನಮ್ಮ ಮೊದಲು ನಿಂತಿದ್ದು ಅದ್ರ ಮಾತ್ರ ಕಟ್ಟನ್ನು ಸರ್ವೆ ಇಲ್ಲ ಮುನ್ಸಿಪಲ್ ಖಾತೆ కదా మెజర్మెంట్ ద్వారా మెజర్మెంట్ చేస్తారు మీరు అంతా సార్ ఒక గుడ్లు కడతారు మున్సిపాలిటీకి ఇప్పించేది ఇక్కడ ఫోటో సో ಸರ್ವೆ ಇರಲ್ಲ ನಿಮ್ಮಲ್ಲಿ ಸರ್ವೆ ಮಾಮೂಲಿ ಮುನ್ಸಿಪಾಲಿಟಿ ಏమైంది దాని ప్రకారం ನಮ್ಮ ಡಿಜಿಟಲ್ ಸರ್ವೆ ಅದಕ್ಕೆ ಎಷ್ಟು ಬೇಕು ಅಮೌಂಟ್ ಎಲ್ಲ ನಾವು ಕಟ್ಟಬೇಕು ನೀವು ಚೆನ್ನಾಗಿ ಕ್ಲೀನಿಂಗ್ ಒಂಚೂರು ಅಲ್ಲಿ ಬಂದ್ಬಿಡಿ ಸರ್ ಇದು ಸಾರ್ವಜನಿಕರಾಗಿ ಮಾಡಿಕೊಡೋದು ಅಷ್ಟೇ ಅಲ್ಲ. ಈಗ ಕಾಂಗ್ರೆಸ್ ಪಕ್ಷದ ನಮ್ಮ ಮುಳಬಾಲ್ ತಾಲೂಕಿನಲ್ಲಿ ದಿವಂಗತ ಎಂ ಇ ಕೃಷ್ಣಪ್ಪನವರು ಇದ್ದಾಗ ಕಾಲದಲ್ಲಿ ದಿವಂಗತ ವೆಂಕಟಪ್ಪ ಅಂತಿದ್ದರು ಹಿರಿಯರು, ಎಂ ಇ ಕೃಷ್ಣಪ್ಪನವ್ರಿಗಿಂತ ದೊಡ್ಡವರು. ಅವರು ಅಧ್ಯಕ್ಷರಾಗಿದ್ದಂಥ ಕಾಲದಲ್ಲಿ ಡಾಕ್ಟರ್ ಅಹಮದುಲ್ಲಾ ಖಾನ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಆ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಒಂದು ನಿವೇಶನವನ್ನು ಮಂಜೂರು ಮಾಡಿದ್ದಾರೆ ಮುನ್ಸಿಪಾಲ್ಟಿಯಿಂದ. ಅದು ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಕೋರ್ಟ್ಗೆಲ್ಲ ಹೋಗಿ ಕ್ಲಿಯರ್ ಆಗಿ ಬಂತು. 110ಕ್ಕೆ 50 ಅಡಿ ವಿಸ್ತರಣೆಯುಳ್ಳ ಈ ಒಂದು ನಿವೇಶನ ಈಗ ಖಾತೆ ಗೀತೆ ಎಲ್ಲ ಕಟ್ಟಿ ಕಂದಾಯ ಎಲ್ಲ ಕಟ್ಟಿ ಖಾತೆ ಆಗಿ ಬಂದಿದೆ. ಇದನ್ನು ಈ ದಾಖಲೆಗಳನ್ನೆಲ್ಲ ಎತ್ಕೊಂಡೋಗಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಹೋಗಿ ಮೀಟ್ ಮಾಡಿ ಹಿಂಗೆ ಕಾಂಗ್ರೆಸ್ ಭವನ ಕಟ್ಟಬೇಕು, ನಿಮ್ಮ ಸಹಾಯ ಬೇಕು ಅಂತಂದಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಡಿದೆ, ನಾನು ಕಾಂಗ್ರೆಸ್ ಪಕ್ಷದ ಫಂಡು ಅದನ್ನು ಕೊಡ್ತೀನಿ, ಒಳ್ಳೆ ಬಿಲ್ಡಿಂಗೇ ಮಾಡಿ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕಮಿಷನರನ್ನು ಕರೆಸಿ ನಮ್ಮ ನಾಯಕರ ಜೊತೆಯಲ್ಲಿ ಅವ್ರಿಗೊಂದು ಲೆಟ್ರ್ ಕೊಟ್ಟಿದ್ದೀವಿ. ಏನು ಇದೆಲ್ಲ ಕಸ ಎಲ್ಲ ತೆಗೆಸಿ ಕ್ಲೀನ್ ಮಾಡಿಕೊಡ್ಬೇಕು, ಆಮೇಲೆ ಸರ್ವೆ ಮಾಡಿಸ್ಕೊಡ್ಬೇಕು ಅಂತ. ಈ ಎರಡೂ ಕೆಲಸ ಆದಮೇಲೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ, ನಾಯಕರ, ಮುಖಂಡರ ಅವರಲ್ಲಿ ಹಣ ಪಡೆದು ನಮ್ಮ ಪಕ್ಷದಿಂದ ಪಡೆದು ಉತ್ತಮವಾದಂಥ ಒಂದು ಕಾಂಗ್ರೆಸ್ ಭವನ ನಿರ್ಮಾಣ ಮಾಡೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ವಿ. ಇದಕ್ಕೆ ವಿಶೇಷವಾಗಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರ ಮೊನ್ನೆ ನಮ್ಮ ಜಿಲ್ಲಾ ಮಂತ್ರಿಗಳ ಹತ್ರ ಕರ್ಕೊಂಡೋಗಿದ್ರು. ಅವ್ರಿಗೂ ಹೇಳಿದ್ರು, ನಾವು ಎಲ್ಲರೂ ಸೇರಿ ಸಹಾಯ ಮಾಡೋಣ, ಒಳ್ಳೆ ಕೆಲಸ ಅಂತ ಹೇಳಿದ್ರು. ಅವರು ಒಪ್ಕೊಂಡಿದ್ದಾರೆ. ನಮ್ಮ ಮಂಜುನಾಥ್ ಅವರೇ ನಮ್ಮ ಬೈರತಿ ಸುರೇಶ್ ಅವ್ರಿಗೆ ಹೇಳಿದ್ರು, ಸ್ವಲ್ಪ ದುಡ್ಡು ಕೊಡಬೇಕು, ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು ಅಂತ. ಅವರು ಒಪ್ಕೊಂಡಿದ್ದಾರೆ. ಈ ರೀತಿ ಎಲ್ಲ ನಮ್ಮ ಮುಖಂಡರುಗಳು ಕೂಡ ಧನ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಅದ್ರ ಜೊತೆಗೆ ನನ್ನ ಅಭಿಲಾಷೆ ಏನಿದೆ ಅಂತಂದರೆ, ಒಬ್ಬ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತರಿಂದ 1 ರೂಪಾಯಿ ಆದರೂ ಕೂಡ ತಗೊಂಡು ಈ ಬಿಲ್ಡಿಂಗ್ ಕಟ್ಟೋಣ ಅನ್ನೋ ಒಂದು ಅಭಿಲಾಷೆಯಲ್ಲಿದ್ದೀವಿ. ಯಾಕಂದರೆ ಎಲ್ಲರ ಒಂದು ಕಷ್ಟದಿಂದ ಈ ಒಂದು ಕಟ್ಟಡ ಉತ್ತಮವಾದಂಥ ಸುಸಜ್ಜಿತವಾದಂಥ ಒಂದು ಕಟ್ಟಡ ಕಟ್ಟಬೇಕು ಅಂತಿದ್ದೀವಿ. ಅದಕ್ಕೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಎಲ್ರಿಗೂ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲೇ ಈ ಒಂದು ಕೆಲಸ ಪ್ರಾರಂಭ ಮಾಡ್ತೀವಿ. ನಾನು ನಿಮ್ಮ ಮಾಧ್ಯಮದವರು ಕೂಡ ನನ್ನ ಒಂದು ಮನವಿ ಏನು ಅಂತಂದರೆ, ಈ ಉತ್ತಮವಾದಂಥ ಕೆಲಸಕ್ಕೆ ನಿಮ್ಮೆಲ್ಲರೂ ಕೂಡ ಸಹಕಾರ ಕೂಡ ಬಯಸ್ತಾ ನಾನು 2 ಮಾತು ಮುಗಿಸ್ತೇನೆ. ಇನ್ನೇನು ಕೇಳೋಂಗಿದ್ರೆ ಕೇಳ್ಬೋದು. ಇಲ್ಲ ಇಲ್ಲ ಇಲ್ಲ, ನೀವು ದುಡ್ಡೇನು ಕೊಡಬೇಡಿ. ನಮ್ಮ ಪಕ್ಷದ ಮಾತ್ರ ಕಾಂಗ್ರೆಸ್ ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತರಿಂದ ಪಡಿತೀವಿ ಹೊರತು ಬೇರೆ ಯಾರಿಗೂ ಪಡೆಯಲ್ಲ. ಬೇಡ 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 ಇಲ್ಲ ಇಲ್ಲ ಇಲ್ಲ, ಅವ್ರು ಬೇಡೋದು ಬೇಡ, ಅವ್ರು ಕೊಡೋದು ಬೇಡ. ನಿಮ್ಮ ಇದಿರ್ಲಿ, ಸಹಕಾರ ಇರಲಿ. ಇಲ್ಲ, ಈಗ ಇನ್ನು ಪ್ಲಾನು ಇದೆಲ್ಲ ಇದಿಲ್ಲ. ನಾನು ನಮ್ಮ ನಾಯಕರ ಆಮೇಲೆ ಇದು ನಮ್ಮ ಕಾಂಗ್ರೆಸ್ ಪಕ್ಷದ 2023ರ ಪರಾಜಿತ ಅಭ್ಯರ್ಥಿಯಾದಂಥ ಆದಿನಾರಾಯಣ ಅವರು ಕೂಡ ಈ ಒಂದು ಕಟ್ಟಡಕ್ಕೆ ಧನ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ನಾನು ಇವಾಗ ಈ ಪ್ಲಾನ್ ಮಾಡಬೇಕು ಅಂತಂದಾಗ ನಮ್ಮ ನಾಯಕರು ಮತ್ತು ನಮ್ಮ ಕೊತ್ತೂರು ಮಂಜುನಾಥ್, ಆದಿನಾರಾಯಣ, ಇನ್ನೂ ನಮ್ಮ ತಾಲೂಕಲ್ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳನ್ನು ಕೂರಿಸ್ಕೊಂಡು ಯಾವ ರೀತಿ ಮಾಡೋಣ ಅಂತ ನನ್ನ ಆಸೆ ಏನಿದೆ ಅಂತಂದರೆ, ಕೆಳಗಡೆ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ಗಳು, ಆಮೇಲೆ ಹಾಲು, ಅದ್ರ ಮೇಲೆ ಕಚೇರಿಗಳು ಮಾಡೋಣ ಅಂತ. ಅದನ್ನೆಲ್ಲರ ಹತ್ರ ಕೂತು ಮಾತಾಡಿ ಚರ್ಚೆ ಮಾಡಿ
ಎಲ್ಲ ಕಮರ್ಷಿಯಲ್ ಹೋಗ್ಬೇಡಿ ಸರ್, ಸರ್ವಿಸ್ ಇಟ್ಕೊಳ್ಳಿ. ಇರ್ಲಿ 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 ಇರ್ಲಿ, ನೀವು ಹೇಳೋದು ಕೂಡ ಕನ್ಸಿಡರ್ ಮಾಡೋಣ. ಯಾಕಂತಂದ್ರೆ ಓಕೆ, ಅದನ್ನು ಕೂಡ ನಮ್ಮ ನಾಯಕರೊಂದಿಗೆ ಚರ್ಚೆ ಮಾಡಿ ಅದನ್ನೆಲ್ಲ ಯಾವ ರೀತಿ ರೂಪುರೇಷೆ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಎಲ್ಲರ ಒಟ್ಟಾಭಿಪ್ರಾಯದಂತೆ ಹೋಗ್ತೀವಿ. ಪಾರ್ಕಿಂಗ್ ಮಾತ್ರ ಆಯ್ತು, ಪೇಯಿಂಗ್ ಪಾರ್ಕಿಂಗ್ ಕೂಡ ಒಟ್ಟಾಭಿಪ್ರಾಯದಂತೆ ಹೋಗೋಣ.